ಏಕಾಏಕಿ ವೀರಪ್ಪ ಮೊಯ್ಲಿ ಅವ್ರು ಹಿಂಗ್ಯಾಕೆ ಮಾತಾಡುದು? ಲೋಕಸಭಾ ಟಿಕೆಟ್ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಬೇಕು ಅನ್ಕೊಂಡಿದ್ರು ವೀರಪ್ಪ ಮೊಯ್ಲಿ. ಸಿದ್ದರಾಮಯ್ಯನವರು ಅದನ್ನು ವಿರೋಧಿಸಿದ್ರು. ಬಿಜೆಪಿಯಿಂದ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ರಕ್ಷಾ ರಾಮಯ್ಯಗೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಿದ್ರು. ಆ ಸಿಟ್ಟಿನಿಂದಲೇ ವೀರಪ್ಪ ಮೊಯ್ಲಿ ಅವರು ಹೀಗೆ ಮಾತಾಡಿದ್ದಾರೆ ಅನ್ನುವ ಚರ್ಚೆ. ಸಿದ್ದರಾಮಯ್ಯನವರು ನನ್ನ ಲೋಕಸಭಾ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಬೇಜಾರಿನಲ್ಲಿ ವೀರಪ್ಪ ಮೊಯ್ಲಿ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವುದು ಶತಸಿದ್ಧ ಅನ್ನುವಂತೆ ಮಾತನಾಡಿದ್ರು ಅಂತ ಚರ್ಚೆಯಾಗ್ತಾ ಇದೆ. ಮೊಯ್ಲಿ ಅವರ ಈ ಮಾತಿಗೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನು? ಮೊಯ್ಲಿ ಅವರೋ ಇವರೋ ಮಾತಾಡೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳುತ್ತೆ, ವರಿಷ್ಠರು ಏನು ಹೇಳ್ತಾರೆ ಅನ್ನೋದು ಮುಖ್ಯ. ಬೇರೆ ಅವರು ಮಾತಾಡಿದ್ರೆ ನಾನೇನು ಮಾಡಲಿ? ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಮಾಡ್ತೀನಿ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಹಾಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ. ಹೇಳಿದರೆ ಡಿಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಮೊಯ್ಲಿ ಅವರನ್ನು ಹೇಳಿದರೆ ಡಿಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.